ಎಲ್ಲರಿಗೂ ನಮಸ್ತೆ. ಸೌಮ್ಯ ಸುರೇಶಾಚಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸೌಮ್ಯ. ಶ್ರೀ ರಾಘವೇಂದ್ರ ಸ್ವಾಮಿ ಜೀವನ ಚರಿತ್ರೆ. ವೆಂಕಟನಾಥರ ಮಹತ್ವದ ವಿದ್ಯಾಭ್ಯಾಸ. ಶ್ರೀ ಸುಧೀಂದ್ರ ತೀರ್ಥರಲ್ಲಿ ಉನ್ನತ ವಿದ್ಯಾಭ್ಯಾಸಕ್ಕಾಗಿ ಬಂದ ವೆಂಕಟನಾಥರು ಪ್ರಾತಃ ಕಾಲದಲ್ಲಿ ಆಹ್ನಿಕ ಮುಗಿಸಿ ವೇದಾಂತ ಶಾಸ್ತ್ರಗಳನ್ನು, ನಂತರ ವ್ಯಾಕರಣ ತರ್ಕಶಾಸ್ತ್ರಗಳನ್ನು, ಮಧ್ಯಾಹ್ನದಲ್ಲಿ ಪೂರ್ವ ಮೀಮಾಂಸಾ ಶಾಸ್ತ್ರವನ್ನು ಅಧ್ಯಯನ ಮಾಡುತ್ತಿದ್ದರು ಎಂದು ಅವರ ಓದುವ ಸಮಯಪಟ್ಟಿಯನ್ನು ರಾಘವೇಂದ್ರ ವಿಜಯದಲ್ಲಿ ತಿಳಿಸುತ್ತಾರೆ. ಈ ಸಮಯದಲ್ಲಿ ವೆಂಕಟನಾಥರು ಶ್ರೀ ಮಧ್ವಾಚಾರ್ಯರ ಹಾಗೂ ಶ್ರೀ ವಿಜಯತೀರ್ಥರ, ಶ್ರೀ ವಿಬುಧೇಂದ್ರ ತೀರ್ಥರು, ಶ್ರೀ ವ್ಯಾಸತೀರ್ಥರೇ ಮೊದಲಾದ ಮಧ್ವಾಯತೀಶ್ವರ ಗ್ರಂಥಗಳನ್ನು ಸಮಗ್ರವಾಗಿ ಅಭ್ಯಸಿಸಿ ಶಾಸ್ತ್ರ ನೈಪುಣ್ಯ ಸಂಪಾದಿಸಿದರು. ಸ್ಪಷ್ಟವಾದ ವೇದೋಚ್ಚಾರಣೆ ಮತ್ತು ಸಂಗೀತದ ಸ್ವರಗಳ ಅಭ್ಯಾಸ, ವೀಣಾವಾದನಗಳಲ್ಲಿ ನೈಪುಣ್ಯವನ್ನು ವೆಂಕಟನಾಥರಿಗೆ ಹುಟ್ಟಿನಿಂದ ಬಂದ ಆನುವಂಶಿಕ ಬಳುವಳಿಗಳೆನ್ನಬಹುದು. ಶ್ರೀ ಸುಧೀಂದ್ರ ತೀರ್ಥರಿಗೆ ಇಂತಹ ಶಿಷ್ಯಗ್ರೇಸರು ದೊರಕಿದನೆಂದು ಅಮಿತಾನಂದವಾಯಿತು. ಈ ಕಾಲದಲ್ಲಿ ಅಧ್ಯಯನಾದಿಗಳಿಗೆ ಕಾಲಪರಿಮಿತಿಯೇ ಇರುತ್ತಿರಲಿಲ್ಲ. ಅಧ್ಯಯನ ಮಾಡುವ ಶಾಸ್ತ್ರದಲ್ಲಿ ಅಸದೃಶ ಪಾಂಡಿತ್ಯ ಸಂಪಾದಿಸುವುದೇ ಗುರಿಯಾಗಿತ್ತು. ವೆಂಕಟನಾಥರಿಗೆ ಎಲ್ಲ ಶಾಸ್ತ್ರಗಳಲ್ಲೂ ಪಾಂಡಿತ್ಯ ಸಂಪಾದಿಸಿದರು. ವ್ಯಾಕರಣದಲ್ಲಿ ಹಿಡಿತ ಬಹು ಚೆನ್ನಾಗಿತ್ತು. ಆಗಿನ ಪಂಡಿತ ಮಂಡಳಿ ಕೂಡ ತಮಗಿಂತಲೂ ಶಿಷ್ಯರು ಪಂಡಿತರಾದರೆ ಶಿಷ್ಯಾದಿಚ್ಛೇತ್ ಪರಾಜಯಂ ಎಂಬಂತೆ ಶಿಷ್ಯರಿಂದ ಸೋತರೂ ಸಂತೋಷಪಟ್ಟು ಹರಸುತ್ತಿದ್ದರು. ಅಂದರೆ ಶಿಷ್ಯರಿಂದ ಸೋಲನ್ನು ಒಪ್ಪಿಕೊಳ್ಳುವ ವಿಶಾಲ ಮನೋಭಾವದವರು ಆಗಿನ ವಿದ್ವಾಂಸರು. ಹೀಗೆ ಕಾಲ ಕಳೆಯುತ್ತಿರಲು ವೆಂಕಟನಾಥರಿಗೆ ತಾರುಣ್ಯ ಪ್ರಾಪ್ತವಾಯಿತು. ದೈವಾಂಶನಾದ್ದರಿಂದ ಆತನ ಸೌಂದರ್ಯ ನವಮನ್ಮಥಾಕೃತಿಯೇ ಆಗಿತ್ತು. ಅಷ್ಟು ವೇದಾಂತ ಪಾರಂಗತನಾಗಿದ್ದರು. ಸಕಲ ಕಲೆಗಳಲ್ಲೂ ಮಹೋನ್ನತ ವಿದ್ವತ್ತೇ ಇದ್ದರು. ಸುಗುಣಶಾಲಿಯಾದ ಆತನಲ್ಲಿ ಎಳ್ಳಷ್ಟು ಅಹಂಕಾರವಿರಲಿಲ್ಲ. ಅಲ್ಲದೆ ವಿನಯ ವಿಧೇಯತೆಗಳೇ ಮೂರ್ತಿ ಭವಿಸಿದಂತೆ ಕಾಣುತ್ತಿದ್ದನು. ಈತನಿಗೆ ಹೊಸದಾಗಿ ಬಂದ ನವುರಾದ ಗಡ್ಡ ಮೀಸೆಗಳು, ಮುಖದಲ್ಲಿರುವ ವೇದರಾಶಿಗಳ ನಿಧಿಯೇ ಸಂಕೋಲೆಯನ್ನು ಹಾಕಿದಂತೆ ಕಾಣುತ್ತಿತ್ತು. ನಮ್ಮ ಪ್ರಾಚೀನ ಪರಂಪರೆ ಎಂದರೆ ತಾನು ಓದುವುದೇ ಅಲ್ಲದೆ ತನಗಿಂತ ಕಿರಿಯರಿಗೆ ಪಾಠ ಹೇಳುವುದು. ಈ ಪರಂಪರೆಯಲ್ಲಿರುವ ನಮ್ಮ ವೆಂಕಟನಾಥರಿಗೆ ಪಾಠ ಪ್ರವಚನಗಳಲ್ಲಿ ತುಂಬ ಪ್ರೀತಿ. ಪಾಠ ಓದುತ್ತಾ, ಪಾಠಗಳನ್ನು ಹೇಳಿಕೊಡುತ್ತಾ ವೆಂಕಟನಾಥರು ಆನಂದ ಸಾಗರದಲ್ಲಿ ಕುಂಭಕೋಣ ನಗರದಲ್ಲಿ ವಾಸಿಸುತ್ತಿದ್ದನು. ಪರಿಮಳಾಚಾರ್ಯ ಎಂಬ ಬಿರುದು. ಶ್ರೀ ರಾಘವೇಂದ್ರ ತೀರ್ಥರು ಉನ್ನತ ವ್ಯಾಸಂಗವಾದ ಶ್ರೀ ಜಯತೀರ್ಥರ ಶ್ರೀಮನ್ಯಾಯ ಸುಧೆಯನ್ನು ಪಾಠ ಹೇಳುತ್ತಿದ್ದ ಸಮಯದಲ್ಲಿ ಕ್ಲಿಷ್ಟಘಟ್ಟ ಒಂದನ್ನು ಸ್ವಲ್ಪ ಹೇಳಿ ನಾಳೆ ಮುಂದುವರೆಸುತ್ತೇನೆಂದು ಪಾಠವನ್ನು ನಿಲ್ಲಿಸಿದರು. ಈ ವಿಷಯದಲ್ಲಿ ಯಾವ ಶಿಷ್ಯನಾದರೂ ವಿಚಾರ ಮಾಡುತ್ತಾನೋ ನೋಡೋಣ ಎಂದು ಪರೀಕ್ಷಿಸಲು ಅಂದು ರಾತ್ರಿ ಶಿಷ್ಯರುಗಳು ಮಲಗಿರುವ ಕಡೆಗೆ ಹೋಗಿ ನೋಡಲಾಗಿ ಹರಕು ಬಟ್ಟೆಗಳನ್ನುಟ್ಟು ಸುಟ್ಟ ತರಗೆಲೆಗಳ ಬೂದಿಯ ಪಕ್ಕದಲ್ಲಿ ಬಹಳ ಹೊತ್ತು ಸಾಧನೆ ಮಾಡಿ ಸಾಕಾಗಿ ವೆಂಕಟನಾಥರು ನಿದ್ರಿಸುತ್ತಿದ್ದಾನೆ. ಅವನು ತನ್ನ ಹತ್ತಿರವಿಟ್ಟುಕೊಂಡಿರುವ ತಾಳೆಗರಿಯ ವಹಿಯನ್ನು ನೋಡುತ್ತಾರೆ. ಬಹು ಆಶ್ಚರ್ಯವಾಯಿತು. ತಾವು ಹೇಳಿದ ಸಂಶಯಕ್ಕೆ ಸಮಾಧಾನವನ್ನು ವಿಷಾದವಾಗಿ ವ್ಯಾಖ್ಯಾನ ಮಾಡಿದ್ದಾನೆ. ತಕ್ಷಣ ಆನಂದದಿಂದ ತಮ್ಮ ಮೈಮೇಲಿನ ಶಾಲನ್ನು ಆತನಿಗೆ ಒದಿಸಿ ಆತನು ಬರೆದಿರುವ ವಹಿಯನ್ನು ತೆಗೆದುಕೊಂಡು ಹೊರಟು ಹೋದರು. ಮರುದಿನ ಬೆಳಿಗ್ಗೆ ಗುರುಗಳ ಶಾಲು ತನ್ನ ಮೇಲಿರುವುದನ್ನು ನೋಡಿ ಹೌಹಾರಿ ತನ್ನನ್ನು ಕಳ್ಳನನ್ನಾಗಿ ಮಾಡಲು ಸಹಪಾಠಿಗಳು ಈ ಕೃತ್ಯವೆಸಗಿರಬಹುದೆಂದು ಚಿಂತಿಸುತ್ತಾ ಸ್ನಾನಾದಿಗಳು ಮುಗಿದ ಮೇಲೆ ಗುರುಗಳ ಬಳಿ ಬಂದಾಗ ಶ್ರೀಗಳವರು
ತಾವು ರಾತ್ರಿ ಕಂಡ ದೃಶ್ಯವನ್ನು ಶಿಷ್ಯರಿಗೆಲ್ಲ ವಿವರಿಸಿ ತಾವು ಹಿಂದಿನ ದಿನ ಬಿಟ್ಟ ಭಾಗಕ್ಕೆ ಚೊಕ್ಕವಾಗಿ ವ್ಯಾಖ್ಯಾನಿಸಿರುವ ವೆಂಕಟನಾಥನನ್ನು ಹೊಗಳುತ್ತಾ, ನೀನು ಇಟ್ಟಿರುವ ಪರಿಮಳವೆಂಬ ಹೆಸರು ನಿಜವಾಗಿಯೂ ಯಥಾರ್ಥವಾಗಿದೆ. ನಾವೇ ನಿನಗೆ ಶಾಲು ಹೊದ್ದಿಸಿದ್ದೆವು ಎಂದು ಸಂತೋಷದಿಂದ ಹೇಳಿದರು. ಅಂದು ವೆಂಕಟನಾಥರಿಗೆ ಪರಿಮಳಾಚಾರ್ಯನೆಂಬ ಬಿರುದನ್ನು ದಯಪಾಲಿಸಿದರು. ಇದೇ ರೀತಿ ಶ್ರೀನಾರಾಯಣ ಪಂಡಿತಾಚಾರ್ಯರ ಅಣುಮಧ್ವ ವಿಜಯ ಅಥವಾ ಪ್ರಮೇಯ ನವಮಾಲಿಕ ಎಂಬ ಗ್ರಂಥಕ್ಕೆ ಗೂಢಭಾವ ಪ್ರಕಾಶಿಕ ಎಂಬ ವ್ಯಾಖ್ಯಾನವನ್ನು ಪರಿಸ್ಫುಟವಾಗಿ ವೆಂಕಟನಾಥರು ರಚಿಸಿದರು. ಈ ಚಿಕ್ಕ ಗ್ರಂಥಕ್ಕೆ ರಚಿಸಿರುವ ವ್ಯಾಕರಣಾದಿ ವಿವರಣೆ ನೋಡಿದರೆ ಅವರ ವ್ಯಾಖ್ಯಾನ ವೈಖರಿ ಎಂತಹ ಪಂಡಿತರಿಗೂ ಆಶ್ಚರ್ಯ ಉಂಟು ಮಾಡುತ್ತದೆ. ಆಗಿನ ಕಾಲದಲ್ಲಿ ಪೀಠಾಧಿಪತಿಗಳಿಂದಲೇ ತತ್ವ ಪ್ರಚಾರಗಳು ನಡೆಯುತ್ತಿದ್ದವು. ಅದರಂತೆ ಶ್ರೀ ಸುಧೀಂದ್ರರು ತತ್ವ ಪ್ರಚಾರಕ್ಕಾಗಿ ಸಂಚಾರ ಹೊರಟರೆ ವೆಂಕಟನಾಥ ಕೂಡ ಹಿಂಬಾಲಿಸಲೇಬೇಕು. ಚೋಳ ದೇಶದ ಬ್ರಾಹ್ಮಣಾಗ್ರಹಾರಗಳು ಪಾಂಡಿತ್ಯದ ತವರು. ಎಲ್ಲ ಮನೆಗಳಲ್ಲೂ ಸರಸ್ವತೀ ಪುತ್ರರೇ. ಅಲ್ಲಿ ನಡೆಯುವ ನಿತ್ಯ ಹೋಮ ಹವನಗಳ ಹೊಗೆಯು ದಟ್ಟವಾಗಿ ಕಾರ್ಮೋಡ ನಿರ್ಮಾಣ ಮಾಡುತ್ತಿತ್ತು. ಇಂತಹ ಚೋಳ ದೇಶ ಸಂಚಾರಕ್ಕೆ ಶಿಷ್ಯ ಸಹಿತರಾಗಿ ಶ್ರೀ ಸುಧೀಂದ್ರ ತೀರ್ಥರು ಹೊರಟರು. ಎಲ್ಲೆಲ್ಲೂ ಶ್ರೀಗಳವರಿಗೆ ಅದ್ಧೂರಿಯ ಸ್ವಾಗತ ದೊರೆಯಿತು. ನನ್ನ ಮುಂದಿನ ವಿಡಿಯೋದಲ್ಲಿ ವೆಂಕಟನಾಥರ ವಿವಾಹ ಮತ್ತು ಮಂತ್ರಸಿದ್ಧರು ಎಂಬ ಕಥೆಯನ್ನು ಕೇಳೋಣ. ಧನ್ಯವಾದಗಳು. ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತಿದ್ದೀರೋ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ. ದೇವರ ಕೃಪಾ ಕಟಾಕ್ಷ ಎಲ್ಲರಿಗೂ ದೊರಕಲಿ. ಸರ್ವೇ ಜನಾಃ ಸುಖಿನೋ ಭವಂತು.